ಇನ್ನು ಈ ಬಾರಿ ಸಂಪುಟದಲ್ಲಿ ಕತ್ತಿ ವರಸೆಗೆ ಜಯ ಸಿಗೋದು ಪಕ್ಕನ. ಈ ಬಾರಿ ಸಂಪುಟದಲ್ಲಿ ಕತ್ತಿ ವರಸೆಗೆ ಜಯ ಸಿಗೋದು ಪಕ್ಕನ. ಸಂಪುಟದಲ್ಲಿ ಉಮೇಶ್ ಕತ್ತಿಗೆ ಮಂತ್ರಿ ಸ್ಥಾನ ಸಿಗೋದು ಫಿಕ್ಸಾ? ಹಾಗಾದ್ರೆ ಉಮೇಶ್ ಕತ್ತಿ ಸಂಪುಟಕ್ಕೆ ಸೇರುವಂತಹ ಸುಳಿವು ಕೊಟ್ಟಿದ್ದಾದ್ರೂ ಯಾರು? ಉಮೇಶ್ ಕತ್ತಿ ಸಂಪುಟಕ್ಕೆ ಸೇರ್ತಾರೆ ಅನ್ನುವ ಸುಳಿವನ್ನ ಕೊಟ್ಟಿರೋದು ಯಾರು? ಯಾಕಂದ್ರೆ ಈ ಬಾರಿ ಸಂಪುಟದಲ್ಲಿ ಕತ್ತಿ ವರಸೆಗೆ ಜಯ ಸಿಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಆ ರೀತಿಯ ಒಂದು ಸುಳಿವನ್ನ ಒಬ್ರು ಕೊಟ್ಟಿದ್ದಾರೆ. ಹಾಗಿದ್ರೆ ಆ ರೀತಿಯ ಸುಳಿವನ್ನ ಕೊಟ್ಟಿರೋರು ಯಾರು? ಉಮೇಶ್ ಕತ್ತಿಗೆ ಮಂತ್ರಿ ಸ್ಥಾನ ಸಿಗೋದು ಫಿಕ್ಸಾ? ಯಾಕಂದ್ರೆ ಉಮೇಶ್ ಕತ್ತಿ ಮೂಲ ಬಿಜೆಪಿ ಕೋಟಾದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸಂಪುಟ ಸೇರೋದಕ್ಕೆ, ಆದ್ರೆ ಆಗಿಲ್ಲ, ನಿರಾಶೆ ಆಗಿತ್ತು. ನಿರಾಶೆಯಾದಂತಹ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಕೂಡ ಉಮೇಶ್ ಕತ್ತಿ. ಕೊನೆಗೆ ಅವ್ರನ್ನ ಸಮಾಧಾನಗೊಳಿಸುವಂತಹ ಪ್ರಯತ್ನ ಕೂಡ ಮಾಡಲಾಗಿತ್ತು. ಈಗ ಶಾಸಕ ಉಮೇಶ್ ಕತ್ತಿಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಲೆಕ್ಕಾಚಾರದಲ್ಲೇ ಸಚಿವ ಸ್ಥಾನ ನೀಡೋದಕ್ಕೆ ಸಿಎಂ ಮಾಸ್ಟರ್ ಪ್ಲಾನ್ ಮಾಡಿದ್ರ? ಹಾಗಾದ್ರೆ ಶೆಟ್ಟರ್ಗೆ ಬೆಳಗಾವಿ ಲೋಕಸಭಾ ಉಪಚುನಾವಣಾ ಟಿಕೆಟ್ ಚಿಂತನೆ ನಡೀತಾ ಇದೆ. ಅಂದ್ರೆ ಇಲ್ಲಿ ಮಾಸ್ಟರ್ ಪ್ಲಾನ್ ಯಾವ ರೀತಿ ಇದೆ ಅಂತಂದ್ರೆ, ಜಗದೀಶ್ ಶೆಟ್ಟರ್ಗೆ ಇಲ್ಲಿ ಲೋಕಸಭಾ ಉಪಚುನಾವಣೆಯ ಟಿಕೆಟ್ ಕೊಟ್ಟು ಕೇಂದ್ರಕ್ಕೆ ಶೆಟ್ಟರ್ ಅನ್ನ ಕಳುಹಿಸಿ ಅವರ ಸ್ಥಾನಕ್ಕೆ ಉಮೇಶ್ ಕತ್ತಿಯನ್ನು ತರುವಂತಹ ತಂತ್ರ ನಡೀತಾ ಇದೆಯಾ? ಹಾಗಾದ್ರೆ ಲಿಂಗಾಯತ ಕೋಟಾದಡಿ ಉಮೇಶ್ ಕತ್ತಿಗೆ ಸಚಿವ ಸ್ಥಾನವನ್ನ ಸಿಎಂ ನೀಡ್ತಾ ಇದ್ದಾರಾ? ಬೆಳಗಾವಿ ಲೋಕಸಭಾ ಉಪಚುನಾವಣೆಗೆ ಕೇಳಿ ಬರ್ತಾ ಇದೆ ಜಗದೀಶ್ ಶೆಟ್ಟರ್ ಹೆಸರು. ಇಲ್ಲಿ ಜಗದೀಶ್ ಶೆಟ್ಟರನ್ನ ಕೇಂದ್ರಕ್ಕೆ ಕಳುಹಿಸಿ ಇತ್ತ ಉಮೇಶ್ ಕತ್ತಿಗೆ ಸಚಿವ ಸ್ಥಾನ ಕೊಡುವಂತಹ ಪ್ಲಾನ್. ಜಗದೀಶ್ ಶೆಟ್ಟರ್ ದಿವಂಗತ ಸುರೇಶ್ ಅಂಗಡಿಗೆ ಸಂಬಂಧಿಯಾಗಬೇಕು. ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ನೀಡುವ ಬಗ್ಗೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಶಾಸಕ ಉಮೇಶ್ ಕತ್ತಿಗೆ ಸಚಿವ ಸ್ಥಾನ ಸಿಗೋದು ಹಾಗಾದ್ರೆ ಬಹುತೇಕ ಖಚಿತನ? ಲೆಕ್ಕಾಚಾರದಲ್ಲಿ ಸಚಿವ ಸ್ಥಾನ ನೀಡೋದಕ್ಕೆ ಸಿಎಂ ಮಾಸ್ಟರ್ ಪ್ಲಾನ್ ಮಾಡಿದ್ರ? ಯಾಕಂದ್ರೆ ಇಲ್ಲಿ ಸಂಬಂಧಿಕರು ದಿವಂಗತ ಸುರೇಶ್ ಅಂಗಡಿ ಹಾಗೂ ಜಗದೀಶ್ ಶೆಟ್ಟರ್. ಹೀಗಾಗಿ ಈ ವಿಚಾರದಲ್ಲಿ ಸುರೇಶ್ ಅಂಗಡಿ ಅವರ ನಿಧನದಿಂದ ತೆರವಾದಂತಹ ಸ್ಥಾನಕ್ಕೆ ಜಗದೀಶ್ ಶೆಟ್ಟರ್ ಅವರನ್ನ ಚುನಾವಣೆ ನಿಲ್ಲಿಸಿ ಕೇಂದ್ರಕ್ಕೆ ಕಳುಹಿಸುವಂತಹ ಪ್ಲಾನ್ ಮಾಡಿ, ಇತ್ತ ಜಗದೀಶ್ ಶೆಟ್ಟರ್ ಅವರ ಕ್ಷೇತ್ರಕ್ಕೆ ಇಲ್ಲಿ ಉಮೇಶ್ ಕತ್ತಿ ಅವರ ಟಿಕೆಟ್ ಕೊಟ್ಟು ಗೆಲ್ಲಿಸುವಂತಹ ಪ್ಲಾನ್ ನಡೀತಾ ಇದೆ. ಸಚಿವ ಸ್ಥಾನ ನೀಡುವಂತಹ ಪ್ಲಾನ್ ಸಿಎಂದು ಲಿಂಗಾಯತ ಕೋಟಾದಡಿ. ಹೀಗಾಗಿ ಇಲ್ಲಿ ಉಮೇಶ್ ಕತ್ತಿ ಅವರಿಗೆ ಸಚಿವ ಸ್ಥಾನ ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ಈ ಸಚಿವ ಸ್ಥಾನ ನೀಡುವುದರ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಇದೆ. ಯಾವ ರೀತಿ ಅಂತಂದ್ರೆ, ಈತ ಜಗದೀಶ್ ಶೆಟ್ಟರ್ ಅವರಿಗೆ ಕೇಂದ್ರಕ್ಕೆ ಕಳುಹಿಸುವಂತಹ ಪ್ಲಾನ್. ಬೆಳಗಾವಿ ಲೋಕಸಭಾ ಉಪಚುನಾವಣೆಗೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಜಗದೀಶ್ ಶೆಟ್ಟರ್ ದಿವಂಗತ ಸುರೇಶ್ ಅಂಗಡಿ ಅವರ ಸಂಬಂಧಿಯಾಗಿರುವ ಕಾರಣಕ್ಕೋಸ್ಕರ ಸುರೇಶ್ ಅಂಗಡಿ ಕುಟುಂಬಸ್ಥರ ಬದಲಿಗೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ನೀಡುವ ಬಗ್ಗೆ ಚಿಂತನೆ ನಡೆಸಲಾಗ್ತಾ ಇದೆ. ಒಂದು ವೇಳೆ ಶೆಟ್ಟರ್ಗೆ ಟಿಕೆಟ್ ನೀಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ಒಂದು ವಿಚಾರ, ಹಾಗೆ ಸರ್ಕಾರದಲ್ಲಿ ಒಂದು ಸಚಿವ ಸ್ಥಾನ ಕೂಡ ಖಾಲಿಯಾಗುತ್ತೆ. ಅದನ್ನ ಇಲ್ಲಿ ಉಮೇಶ್ ಕತ್ತಿಗೆ ಕೊಡುವಂತಹ ಪ್ಲಾನ್ ಅಲ್ಲಿ ಈಗ ಸಿಎಂ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ಉಮೇಶ್ ಕತ್ತಿಗೆ ಸ್ಥಾನವನ್ನ ನೀಡಲೇಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಯಾಕಂದ್ರೆ ಸಾಕಷ್ಟು ಬಾರಿ ಅವರು ಸಂಪುಟಕ್ಕೆ ಸೇರುವಂತಹ ಇಚ್ಛೆ ವ್ಯಕ್ತಪಡಿಸಿದ್ರು, ಅದು ಸಾಧ್ಯ ಆಗದೆ ಇದ್ದಾಗ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಹಿರಿಯ ವ್ಯಕ್ತಿ ಕೂಡ, ಮೂಲ ಬಿಜೆಪಿ ಕೂಡ. ಹೀಗಾಗಿ ಉಮೇಶ್ ಕತ್ತಿಗೆ ಮಂತ್ರಿ ಸ್ಥಾನ ನೀಡಲೇಬೇಕು ಅನ್ನುವಂತಹ ಒತ್ತಾಯ ಕೂಡ ಬಹಳ ಬಾರಿ ಕೇಳಿ ಬಂದಿತ್ತು, ಬಹಳಷ್ಟು ಜನರಿಂದ ಕೇಳಿ ಬಂದಿತ್ತು. ಅವರ ಪರವಾಗಿ ಸಾಕಷ್ಟು ಜನ ಬ್ಯಾಟಿಂಗ್ ಕೂಡ ಮಾಡಿದ್ರು. ಆದ್ರೆ ಇಲ್ಲಿ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಸಾಕಷ್ಟು ಲೆಕ್ಕಾಚಾರ ಕೂಡ ಬೇಕಾಗತ್ತೆ. ಹೀಗಾಗಿ ಉಮೇಶ್ ಕತ್ತಿಗೆ ಮಂತ್ರಿ ಸ್ಥಾನ ನೀಡೋದೇ ಆದ್ರೆ ಯಾವ ರೀತಿ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅದು ಹೇಳಿ ಕೇಳಿ ಬೆಳಗಾವಿ ಬೇರೆ. ಯಾಕಂದ್ರೆ ಒಂದೇ ಭಾಗದಿಂದ ಬಹಳಷ್ಟು ಜನರಿಗೆ ಅವಕಾಶವನ್ನ ಕೊಡೋದು ಸರಿಯಲ್ಲ ಅನ್ನುವಂಥದ್ದು ಇತರ ಭಾಗಗಳ ನಾಯಕರ ಒಂದು ಕೂಗಾಗಿತ್ತು. ಹೀಗಾಗಿ ಉಮೇಶ್ ಕತ್ತಿಗೆ ಸಚಿವ ಸ್ಥಾನ ನೀಡೋದೇ ಆದ್ರೆ ಯಾವ ರೀತಿ ಲೆಕ್ಕಾಚಾರ ಹಾಕಲಾಗಿದೆ ಅಂತ ನೋಡಿದ್ರೆ, ಇಲ್ಲಿ ಲೆಕ್ಕಾಚಾರದಲ್ಲೇ ಸಚಿವ ಸ್ಥಾನ ನೀಡೋದಕ್ಕೆ ಸಿಎಂ ಮಾಸ್ಟರ್ ಪ್ಲಾನ್ ಮಾಡಿದ್ರ? ಹಾಗಾದ್ರೆ ಯಾಕಂದ್ರೆ ಇಲ್ಲಿ ಜಗದೀಶ್ ಶೆಟ್ಟರ್ ಇರುವಾಗಲೇ ಉಮೇಶ್ ಕತ್ತಿಗೂ ಹೇಗೆ ಕೊಡೋದಕ್ಕೆ ಸಾಧ್ಯ ಅಲ್ಲಿ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಈಗ ಜಗದೀಶ್ ಶೆಟ್ಟರ್ ಅನ್ನ ಬೆಳಗಾವಿ ಲೋಕಸಭಾ ಉಪಚುನಾವಣೆಯ ಟಿಕೆಟ್ ಕೊಡಿಸುವಂತಹ ಚಿಂತನೆ ಮಾಡಲಾಗ್ತಾ ಇದ್ದು, ಶೆಟ್ಟರ್ ಕಳುಹಿಸಿ ಅವರ ಸ್ಥಾನಕ್ಕೆ ಉಮೇಶ್ ಕತ್ತಿ ತರುವಂತಹ ತಂತ್ರ ನಡೀತಾ ಇದೆ. ಇನ್ನು ಹಾಗಾದ್ರೆ ಉಮೇಶ್ ಕತ್ತಿ ಅವರಿಗೆ ಏನು ಹೇಳಿದ್ದಾರೆ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ. ರಾಜ್ಯದ ಮುಖ್ಯಮಂತ್ರಿಗಳು ಎಕ್ಸ್ಪಾನ್ಷನ್ ಮಾಡ್ತಾ ತಿಳಿದು ಬರ್ತಾ ಇದೆ. ಮಾಧ್ಯಮಗಳ ಮುಖೇನ ನಾನು ನೋಡಿದ್ದೀನಿ. ನನಗೂ ಅವಮಾನ ಬಂದರೆ ನಾನು ಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡ್ತೀನಿ. ನಿಮಗೇನೋ ಫೋನ್ ಕರೆ ಮಾಡಿ? ನನಗೆ ಇಲ್ಲಿವರೆಗೆ ಯಾರು ಫೋನ್ ಕರೆ ಬಂದಿಲ್ಲ. ನಿನಗೆ ಬಂದಿದೆ ನನಗೆ ಹೇಳು. ನನಗಿಂದ ಮೊದಲಿಗೆ ಯಾವ ಫೋನ್ ಬಂದಿಲ್ಲ, ಯಾರೂ ಹೇಳಿಲ್ಲ. ಬೆಂಗಳೂರು ಹೋಗ್ಬೇಕಂತ ಪ್ಲಾನ್? ಬೆಂಗಳೂರು ಕಮಿಟಿ ಮೀಟಿಂಗ್ ನಾನು ಪ್ರತಿ ವಾರ ಹೋಗ್ತೀನಿ. ಬುಧವಾರ ನನ್ನ ಆ ಕಮಿಟಿಗೆ ಹೋಗ್ತಾ ಇದ್ದೀನಿ. ಅದು ನಂಗೆ ಓದ್ತೊಳಗೆ ಕರೆದ್ರೆ ನಾನು ಹೋಗಿ ಓದ್ತೀನಿ. ನನಗೆ ನನ್ನ ತಪ್ಸಕ್ಕೆ ಯಾರೂ ತಪ್ಸ ನಶೀಬ್ ಯಾರೂ ತಪ್ಸೋಕ್ಕಾಗಿಲ್ಲ, ಯಾರೂ ಕೊಡೋಕ್ಕೂ ಆಗಂಗಿಲ್ಲ. ನಶೀಬ್ದಲ್ಲಿದ್ದರೆ ಮಂತ್ರಿ ಆಗೋದು, ಆಗಿದ್ದರೆ
ಮನೇಲಿ ಇರ್ತೀವಿ, ಕೆಲಸ ಮಾಡ್ಕೊಂಡು ಕ್ಷೇತ್ರದಲ್ಲಿ ಅಡ್ಡಾಡ್ತಾ ಇರ್ತೀವಿ. ಮಂತ್ರಿ ಆದರೆ ಯಾವ ರೀತಿ ಕೆಲಸ? ಹಿಂದೆ ಮಂತ್ರಿ ಆಗಿ ಕೆಲಸ ಮಾಡಿದ್ದೀನಿ. 2011ರಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಮಾಡಿದ್ದೀನಿ. ನನ್ನ ಕೊಟ್ಟಂಥ ಅಧಿಕಾರ ಅವಧಿಯಲ್ಲಿ ನಾನು ತಿಳಿದಂಥ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ರಾಜ್ಯದ ಅಭಿವೃದ್ಧಿ, ನನ್ನ ಜಿಲ್ಲೆಯ ಅಭಿವೃದ್ಧಿ ಮತ್ತು ಒಂದು ತಾಲೂಕಿನ ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸ ಮಾಡಿದ್ದೀನಿ. ಮುಂದಿನ ನಿರ್ಮಾಣದಲ್ಲಿ ಆ ಜವಾಬ್ದಾರಿ ಕೊಟ್ಟರೆ ಅದನ್ನೇ ಮಾಡ್ತೀನಿ. ಈಗ ಸಚಿವ ಸ್ಥಾನ ಸಿಕ್ಕರೆ ಅದನ್ನು ಮಾಡ್ತೀನಿ. ಈಗ ಶಾಸಕನಾಗಿ ಇದನ್ನು ಮಾಡ್ತಾಯಿದ್ದೀನಿ. ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ. ಅದರಿಂದ ಸಚಿವ ಸ್ಥಾನ ಸಿಕ್ಕರೆ ಇಡೀ ರಾಜ್ಯಾದ್ಯಂತ ಅಂಥ ಕೆಲಸಗಳನ್ನ ಮಾಡೋಕ್ಕೆ ನನಗೆ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಅದರಿಂದ ರೈತರಿಗೆ ಒಳ್ಳೇದಾಗಲಿ ಅಂತ ನಮ್ಮ ಆಸೆ. ಅದು ನನಗೆ ಹೆಚ್ಚಿನ ಉತ್ಸಾಹ ಕೊಡುತ್ತೆ. ಆ ರೀತಿ ಕೆಲಸ ಮಾಡ್ತೀನಿ. ನಾ ಯಾರು ಬಿಡಂಗಿಲ್ಲ ರೀ, ನಾನು ಗುಂಡಾನ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್ ಮಾನೆ, ಈಗ ಉಮೇಶ್ ಕತ್ತಿಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಆದ್ರೆ ಯಾವೆಲ್ಲ ಲೆಕ್ಕಾಚಾರದಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲಾಗುತ್ತೆ? ಯಾಕಂದ್ರೆ ಒಂದೇ ಭಾಗದಲ್ಲಿ ಹೆಚ್ಚಿನ ಜನರಿಗೆ ಪ್ರಾಶಸ್ತ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತಹ ಕೂಗು ಬೇರೆ ಕಡೆಯಿಂದ ಕೇಳಿ ಬರ್ತಾ ಇದೆ. ಹೀಗಾಗಿ ಹೌದು ಸುಕನ್ಯಾ, ಸದ್ಯ ಈಗ ಸಂಪುಟ ಏನು ವಿಸ್ತರಣೆ ಆಗ್ತಾ ಇದೆ, ಅದರಲ್ಲಿ ಬಹುತೇಕ ಹಿರಿಯ ಶಾಸಕ ಉಮೇಶ್ ಕತ್ತಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಒಂದು ಏನು ಖಚಿತತೆ ಈಗಷ್ಟೇ ಸಿಗ್ತಾ ಇರುವಂತದ್ದು. ಅದರ ಜೊತೆಗೆ ಈಗ ಈ ಕುರಿತು ಉಮೇಶ್ ಕತ್ತಿ ಅವರು ಕೂಡ ರಿಯಾಕ್ಟ್ ಮಾಡಿರುವಂತದ್ದು. ಆದ್ರೆ ಯಾವುದೇ ಕರೆಗಳು ಬಂದಿಲ್ಲ. ಆದರೆ ಸರ್ಕಾರದಿಂದ ಆಗ್ಲಿ ಪಕ್ಷದಿಂದ ಆ ಒಂದು ಜವಾಬ್ದಾರಿ ಕೊಟ್ಟಿದ್ದೆ ಆದ್ರೆ ನಾನು ನಿಭಾಯಿಸ್ತೀನಿ, ರಾಜ್ಯಪಾಲರು ಕರೆದಿದ್ದೆ ಆದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅನ್ನುವಂತ ಮಾತನ್ನ ಖುದ್ದು ಹಿರಿಯ ಶಾಸಕ ಉಮೇಶ್ ಕತ್ತಿ ಅವರು ಹೇಳಿರುವಂತದ್ದು. ಆದ್ರೆ ಉಮೇಶ್ ಕತ್ತಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೆ ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ 5 ಜನರಿಗೆ ಸಚಿವ ಸ್ಥಾನ ಸಿಕ್ಕಂತಾಗುತ್ತೆ. ಇದು ಎಲ್ಲೋ ಒಂದು ಕಡೆ ಬೇರೆ ಜಿಲ್ಲೆಯವರಿಗೂ ಕೂಡ ಅಸಮಾಧಾನ ಕಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸಿಎಂ ಅವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡ್ರ ಅನ್ನುವಂಥದ್ದು ಕೂಡ ಈಗ ರಾಜಕೀಯ ರಂಗದಲ್ಲಿ ಚರ್ಚೆಗೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಉಮೇಶ್ ಕತ್ತಿ ಅವರಿಗೆ ಲಿಂಗಾಯತ್ ಕೋಟಾದಲ್ಲಿ ಈ ಒಂದು ಸಚಿವ ಸ್ಥಾನ ಕೊಡ್ಬೇಕನ್ನುವಂತಹ ಚಿಂತನೆ ಒಂದು ಕಡೆ ಆದ್ರೆ, ಆ ಲಿಂಗಾಯತ್ ಕೋಟಾದಲ್ಲಿ ಈಗಾಗಲೇ ಜಗದೀಶ್ ಶೆಟ್ಟರ್ ಸೇರಿದಂತೆ ಸಾಕಷ್ಟು ಜನರಿಗೆ ಈಗಾಗಲೇ ಕೊಟ್ಟಿರುವಂತದ್ದು. ಈಗ ಬೆಳಗಾವಿ ಏನು ಲೋಕಸಭಾ ಉಪಚುನಾವಣೆ ನಡೀತಾ ಇದೆ, ಆ ಒಂದು ಉಪಚುನಾವಣೆಗೆ ಜಗದೀಶ್ ಶೆಟ್ಟರ್ ಅವ್ರನ್ನ ನಿಲ್ಲಿಸಬೇಕನ್ನುವಂತಹ ಒಂದು ತಯಾರಿ ಕೂಡ ಈಗಾಗಲೇ ಎಲ್ಲ ಒಂದ್ ಕಡೆ ಪಕ್ಷದ ತೆರೆಮರೆಯಲ್ಲಿ ನಡೀತಾ ಇದೆ ಅನ್ನುವಂತ ಅನುಮಾನ ಕಾಡ್ತಾ ಇರುವಂತದ್ದು. ಜಗದೀಶ್ ಶೆಟ್ಟರ್ ಅವರಿಗೆ ಈಗ ಕೊಟ್ಟಿರುವಂತಹ ಸಚಿವ ಸ್ಥಾನವನ್ನ ಅದೇ ಜವಾಬ್ದಾರಿಯನ್ನ ಉಮೇಶ್ ಕತ್ತಿ ಅವರಿಗೆ ಕೊಟ್ಟು ಜಗದೀಶ್ ಶೆಟ್ಟರ್ ಅವರನ್ನ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಏನು ಆ ಒಂದು ಟಿಕೆಟ್ ಕೊಟ್ಟು ಅವರಿಗೆ ಸ್ಪರ್ಧೆ ಮಾಡಿಸುವಂತಹ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯ ಚರ್ಚೆ ಬರ್ತಾ ಇರುವಂತದ್ದು. ಮುಖ್ಯವಾಗಿ ಜಗದೀಶ್ ಶೆಟ್ಟರ್ ಅವರು ದಿವಂಗತ ಸುರೇಶ್ ಅಂಗಡಿ ಅವರ ಮಾವನಾಗಿದ್ದಾರೆ. ಅದರ ಜೊತೆಗೆ ಈ ಒಂದು ಭಾಗದಲ್ಲಿ ಸದ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಕೂಡ ಮಾಡಿರುವಂತಹ ಅನುಭವ ಕೂಡ ಜಗದೀಶ್ ಶೆಟ್ಟರ್ ಅವರಿಗಿರುವಂತದ್ದು. ಅದರ ಜೊತೆಗೆ ಬೆಳಗಾವಿಯಲ್ಲಿ ಲಿಂಗಾಯತ ಮತದಾರರು ಕೂಡ ಜಾಸ್ತಿ ಇರುವಂತಹ ಒಂದು ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಈ ಒಂದು ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಒಂದು ಕಡೆ ಬೆಳಗಾವಿ ಲೋಕಸಭಾವನ್ನ ಸುಲಭವಾಗಿ ಗೆಲ್ಲಬಹುದು. ಅದರ ಜೊತೆಗೆ ಸರ್ಕಾರದಲ್ಲೂ ಕೂಡ ಈಗಾಗಲೇ ಸಚಿವ ಸ್ಥಾನಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. ಅದರಲ್ಲಿ ಜಗದೀಶ್ ಶೆಟ್ಟರ್ ಅವರು ಒಂದು ಸ್ಥಾನವನ್ನ ಕಡಿಮೆ ಮಾಡಿ ಅದನ್ನ ಉಮೇಶ್ ಕತ್ತಿ ಅವರಿಗೆ ಕೊಡೋದ್ರ ಮೂಲಕ ಲಿಂಗಾಯತ್ ಕೋಟಾದಲ್ಲಿ ಉಮೇಶ್ ಕತ್ತಿ ಅವರಿಗೆ ಕೊಟ್ಟಿದ್ದೇವೆ ಅನ್ನುವಂತಹ ಒಂದು ಪ್ಲಾನ್ ಅನ್ನ ಅಥವಾ ಇದಕ್ಕೆ ಯಾರಾದ್ರೂ ವಿರೋಧ ವ್ಯಕ್ತಪಡಿಸಿದ್ರೆ ಆ ಒಂದು ಧಾಟಿಯಲ್ಲಿ ಹೇಳೋಕೆ ಒಂದು ಅನುಕೂಲ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಸಿಎಂ ಯಡಿಯೂರಪ್ಪನವರು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾತು ಸದ್ಯ ಬೆಳಗಾವಿ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸುಕನ್ಯಾ, ಅಂದ್ರೆ ಸಹದೇವ್, ಇಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಕೇಂದ್ರ ರಾಜಕಾರಣಕ್ಕೆ ಕಳುಹಿಸೋದಿಕ್ಕೆ, ರಾಜ್ಯ ರಾಜಕಾರಣವನ್ನು ತೊರೆದು ಕೇಂದ್ರಕ್ಕೆ ಹೋಗೋದಿಕ್ಕೆ ಜಗದೀಶ್ ಶೆಟ್ಟರ್ ಅವರ ಒಪ್ಪಿಗೆ ಇದೆಯಾ? ಅವರ ಅಭಿಪ್ರಾಯ ಏನಿರಬಹುದು ಇದಕ್ಕೆ ಸಂಬಂಧಪಟ್ಟಂತೆ? ಯಾಕಂದ್ರೆ ರಾಜ್ಯ ರಾಜಕಾರಣದಲ್ಲಿ ಅವರು ಈ ಒಂದು ಸ್ಥಾನವನ್ನು ತೊರೆಯೋದಿಕ್ಕೆ ರೆಡಿ ಇರಬಹುದಾ, ಹೇಗೆ ಅಂತ? ಈ ಕುರಿತು ಅಂದ್ರೆ ಈಗ ಹಲವಾರು ಬಾರಿ ಜಗದೀಶ್ ಶೆಟ್ಟರ್ ಅವರು ಕೂಡ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಹೆಸರು ಅಂದ್ರೆ ಅಭ್ಯರ್ಥಿಯಾಗಿ ತಮ್ಮ ಹೆಸರನ್ನ ಕೇಳಿ ಬರ್ತಾ ಇದೆ. ಹಲವು ಮುಖಂಡರು ಕೂಡ ಈ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಖುದ್ದು ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಪ್ರವಾಸದಲ್ಲಿ ಇದ್ದಾಗ ಕೇಳಿದಂತಹ ಸಂದರ್ಭದಲ್ಲಿ ನನ್ನ ಹೆಸರು ಯಾಕೆ ಚರ್ಚೆಗೆ ಬರ್ತಾ ಇದೆ ಅನ್ನುವಂತ ಮಾತು ನನಗೆ ಗೊತ್ತಿಲ್ಲ, ಆದ್ರೆ ಪಕ್ಷದಿಂದ ಏನೇ ಜವಾಬ್ದಾರಿ ಕೊಟ್ಟರು ಅದನ್ನ ನಿಭಾಯಿಸ್ತೇನೆ ಅನ್ನುವಂತ ಮಾತನ್ನ ಜಗದೀಶ್ ಶೆಟ್ಟರ್ ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಸೊ ಒಂದು ವೇಳೆ ಪಕ್ಷದ ವರಿಷ್ಠರು ಅಥವಾ ಹೈಕಮಾಂಡ್ ನಿಂದ ಸೂಚನೆ ಬಂದಿದ್ದೆ ಆದ್ರೆ ಅನಿವಾರ್ಯವಾಗಿ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಗಿಳಿಬೇಕಾಗತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಜಗದೀಶ್ ಶೆಟ್ಟರ್ ಅವರು ಎಲ್ಲೋ ಒಂದು ಕಡೆ ಇದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಅವರೇ ಒಂದು ಹೇಳಿಕೆ ಕೊಡುವುದ್ರ ಮೂಲಕ ಈಗ ಸಾಕಷ್ಟು ಬಾರಿ ಇದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ರು. ಆದ್ರೆ ಈಗ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಈಗ ಮತ್ತೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಒಂದು ವೇಳೆ ಜಗದೀಶ್ ಶೆಟ್ಟರ್ ಅವರು ಇದಕ್ಕೆ ಒಲ್ಲದ ಮನಸ್ಸಿನಿಂದಲೂ ಕೂಡ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಸುಕನ್ಯಾ, ಧನ್ಯವಾದ ಸಹದೇವ್ ಮಾನೆ.